ಮೈಸೂರು ಮೂಡಾದ ಪ್ರಕರಣ ದಿನದಿಂದ ದಿನಕ್ಕೆ ಜಟಿಲ ಆಗ್ತಿದ್ದು ಸದ್ಯ ಈಗ ಸರ್ಚ್ ವಾರೆಂಟ್ ಅನ್ನ ದೂರುದಾರರಂತಹ ಸ್ನೇಹಮಯಿ ಕೃಷ್ಣ ಅವರು ಬಿಡುಗಡೆ ಮಾಡಿದ್ದಾರೆ. ಇದರ ಜೊತೆಗೆ ನಾಳೆ ಸಿಬಿಐ ವಿಚಾರಣೆ ಕೂಡ ನಡೆಯಲಿದೆ. ಈ ವಿಚಾರಗಳ ಕುರಿತು ಮಾತಾಡಲಿಕ್ಕೆ ನಮ್ಮ ಜೊತೆ ಆರ್ಟಿಐನ ಕಾರ್ಯಕರ್ತರಂತಹ ಸ್ನೇಹಮಯಿ ಕೃಷ್ಣ ಅವರು ಇದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಮೊದಲಿಗೆ ಸರ್ಚ್ ವಾರೆಂಟ್ ಏನು ಸರ್ ಇದು? ಸರ್, ನಾನು ಈಗಾಗಲೇ ಲೋಕಾಯುಕ್ತ ಕಚೇರಿ ಟಿಪ್ಪಣಿ ಬಿಡುಗಡೆ ಮಾಡಿದೆ. ಅದನ್ನು ಗಮನಿಸಿದಾಗ ನಾನು ದೂರು ಕೊಡೋಕ್ಕಿಂತ ಮುಂಚೆನೇ ಲೋಕಾಯುಕ್ತ ಅಧಿಕಾರಿಗಳು ಮಾಹಿತಿ ದಾಖಲೆ ಸಂಗ್ರಹ ಮಾಡಿ ಅದನ್ನು ಲೋಕಾಯುಕ್ತಕ್ಕೆ ಒಂದು ವರದಿನ ಕೊಟ್ಟು ವರದಿ ಆಧಾರದ ಮೇಲೆ ನಾವು ಏನಾದ್ರು ನೋಟಿಸ್ ಕೊಟ್ಟರೆ ಮೂಢ ಅಧಿಕಾರಿಗಳು ದಾಖಲೆಯನ್ನು ಮುಚ್ಚಿಡ್ಬೋದು ಅಥವಾ ನಾಶಪಡಿಸ್ಬೋದು. ಹಾಗಾಗಿ ಸರ್ಚ್ ವಾರೆಂಟನ್ನು ಕೊಡಿ ಅಂತೇಳಿ ಮನವಿ ಮಾಡಿಕೊಂಡು ಸರ್ಚ್ ವಾರೆಂಟ್ ಪಡ್ಕೊಂಡಿದ್ರು. ಅದಕ್ಕೆ ಸಂಬಂಧಪಟ್ಟ ಸರ್ಚ್ ವಾರೆಂಟ್ ಇವತ್ತು ದಾಖಲೆ ನಂಗೆ ಸಿಕ್ಕಿತ್ತೆ. ಅದನ್ನು ಇವತ್ತು ಬಿಡುಗಡೆ ಮಾಡಿದ್ದೀನಿ. ನಾಳೆ ಅದೇ ದಾಖಲೆಯನ್ನು ಕೂಡ ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ಕೊಟ್ಟು ಈ ಥರ ಮೂಢ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಲೋಕಾಯುಕ್ತರು ಅವರೇ ಅಪರಾಧ ಸ್ಥಾನದಲ್ಲಿ ನಿಂತಿರೋದ್ರಿಂದ ಅವರಿಂದ ತನಿಖೆ ನಡೆಸೋಷ್ಟು ಸೂಕ್ತ ಅಲ್ಲ. ಈ ಪ್ರಕರಣ CBI ಕೊಡಬೇಕು ಅಂತೇಳಿ ಒಂದು ಮನವಿಯನ್ನು ಮಾಡ್ಕೊಳ್ತೀವಿ. ಈ ದಾಖಲಾತಿ ಪ್ರಮುಖ ಸಾಕ್ಷಿ ಏನಂದ್ರೆ ಇದನ್ನು ಪರಿಗಣಿಸಿ ಮಾನ್ಯ ಉಚ್ಚ ನ್ಯಾಯಾಲಯ ಈ ಪ್ರಕರಣ CBI ಕೊಡಬಹುದು ಅಂತೇಳಿ ನನ್ನ ನಿರೀಕ್ಷೆ. ಸರ್ಚ್ ವಾರೆಂಟ್ ಅಲ್ಲಿ ಏನಿದೆ ಸರ್? ಸರ್, ಈಗ ಅದೇ ಮೂಢ ಹಲವಾರು ಕಚೇರಿಗಳು 8 ವಲಯ ಕಚೇರಿಗಳಿದೆ, ಮತ್ತು ವಿಶೇಷ ಭೂಸ್ವಾಧೀನ ಅಧಿಕಾರಿ ಕಚೇರಿ ಇದೆ. ಅದು ಎಲ್ಲರ ಮೇಲೆ ದಾಳಿ ಮಾಡಿ ಅಲ್ಲಿರ್ತಕ್ಕಂಥ ದಾಖಲಾತಿಗಳನ್ನು ಅಂದರೆ 50 ಏನು ಅಕ್ರಮ ನಡೆದಿದೆ ಅದಕ್ಕೆ ಸಂಬಂಧಪಟ್ಟ ದಾಖಲಾತಿಗಳನ್ನು ವಶಪಡಿಸ್ಕೊಳ್ಳೋದಕ್ಕೆ ಒಂದು ಅನುಮತಿಯನ್ನು ಕೊಟ್ಟಿರೋಂಥದ್ದು. ಬಟ್ ಅನುಮತಿ ಕೊಟ್ಟಾದ್ಮೇಲೆ ಆ ದಾಖಲಾತಿಗಳ ಕಡತಗಳು ಮಿಸ್ ಆಗ್ತವೆ ಸರ್. ಸರ್, ಆ ಸರ್ಚ್ ವಾರೆಂಟ್ ಕೊಡ್ತಾರೋ ವಿಚಾರ ಗೊತ್ತಾಗಿ ಅಂದರೆ ಮೈಸೂರು ಲೋಕಾಯುಕ್ತ ಅಂದಿನ SP ಆಗಿದ್ದ ಸಜಿತ್ ಅವರು ಈ ವಿಚಾರವನ್ನು ಬೈರತಿ ಸುರೇಶ್ಗೆ ಮಾಹಿತಿ ಕೊಟ್ಟು ಬೈರತಿ ಸುರೇಶರು ಮತ್ತು ಅಧಿಕಾರಿಗಳು ದಿಢೀರ್ ಅಂತೇಳಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಬಂದು ಅಲ್ಲಿ ಸುಮಾರು ಒಂದು 140 ಕಡತಗಳನ್ನ ತೊಗೊಂಡೋಗಿರೋಂಥ ಮಾಧ್ಯಮ ಮೂಲಕ ಸುದ್ದಿ ಪ್ರಕಟ ಆಗಿತ್ತು. ಈಗ ಈ ಸಂಬಂಧ ಮುಂದಿನ ನಡೆ ಏನು ಸರ್? ಸರ್, ಅದೇ ಮಾನ್ಯ ಉಚ್ಚ ನ್ಯಾಯಾಲಯ ಗಮನಕ್ಕೆ ತಂದು ಈ ಪ್ರಕರಣ CBI ಕೊಡಿಸೋದು ನಮ್ಮ ಮುಂದಿನ ಒಂದು ಪ್ರಮುಖ ಕರ್ತವ್ಯವಾಗಿದೆ. ಈಗ ನಾಳೆ ಸರ್ CBIನಲ್ಲಿ ವಿಚಾರಣೆ ಕೂಡ ಇದೆ ಸರ್, ಏನಾಗ್ಬೋದು ಸರ್? ಅದೇ ಸರ್, ನಾಳೆ ಅದೇ CBI ಕೊಡೋದ್ರ ಬಗ್ಗೆ ಮಾನ್ಯ ಉಚ್ಚ ನ್ಯಾಯಾಲಯ ಏನು ವಿಚಾರಣೆ ಇದೆ ಆ ಸಂದರ್ಭದಲ್ಲಿ ಮಾನ್ಯ ನ್ಯಾಯಾಧೀಶರಿಗೆ ನ್ಯಾಯಮೂರ್ತಿಗಳು ಇವೆಲ್ಲ ವಿಚಾರ ಗಮನಕ್ಕೆ ತಂದು ದಾಖಲಾತಿಗಳನ್ನ ಕೊಟ್ಟು ಈ ಪ್ರಕರಣ ಕೂಡಲೇ CBI ವಹಿಸಿ ಅಂತೇಳಿ ನಾವು ಮನವಿನ ಮಾಡ್ಕೊಳ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್. ಇದಿಷ್ಟು ದೂರುದಾರರಂತಹ ಸ್ನೇಹಮಯಿ ಕೃಷ್ಣ ಅವರ ಮಾತುಗಳು. ಸದ್ಯ ಸರ್ಚ್ ವಾರೆಂಟ್ಗೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಲೋಪವನ್ನು ಎಸಗಿದ್ದಾರೆ. ಈ ಕುರಿತು ನಾವು CBIಗೆ ವಹಿಸುವಂತೆ ಉಚ್ಚ ನ್ಯಾಯಾಲಯಕ್ಕೆ ಗಮನಕ್ಕೆ ಕೂಡ ತರ್ತೀವಿ ಅನ್ನೋ ಮಾತನ್ನು ಹೇಳೋದ್ರ ಜೊತೆಗೆ ಪ್ರಕರಣವನ್ನು CBIಗೆ ವಹಿಸ್ತಾರೆ ಅನ್ನೋ ವಿಶ್ವಾಸ ಇದೆ ಅನ್ನೋ ಮಾತನ್ನು ಕೂಡ ತಿಳಿಸ್ತಾರೆ. ಕ್ಯಾಮ್ರಾಮನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್ ಮೈಸೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.